ಜನರನ್ನ ಒಟ್ಟು 6 ಜನರನ್ನ ನಾವೀಗ ಇವತ್ತು ಬೆಳಗ್ಗೆ ದಸ್ತಗಿರಿ ಮಾಡೋದ್ರಲ್ಲಿ ನಮ್ಮ ಅಧಿಕಾರಿಗಳ ತಂಡ ಯಶಸ್ವಿಯಾಗಿದೆ. ಆ ಪ್ರಕರಣದ 6 ಆರೋಪಿಗಳ ಹೆಸರುಗಳು: ಸುಹಾಸ್ ಶೆಟ್ಟಿ 29 ವರ್ಷ, ಮೋಹನ್ ಅಲಿಯಾಸ್ ಮೋಹನ್ ಸಿಂಗ್ 26 ವರ್ಷ, ಗಿರಿಧರ್ 23 ವರ್ಷ, ಅಭಿಷೇಕ್ 21 ವರ್ಷ, ಶ್ರೀನಿವಾಸ್ 23 ವರ್ಷ ಮತ್ತು ದೀಕ್ಷಿತ್ 21 ವರ್ಷ. ಈ ಒಂದು ಕೃತ್ಯದ ಬಗ್ಗೆ ಇವರೆಲ್ಲ ಏನಿದ್ದಾರೆ, ಸುಹಾಸ್ ಶೆಟ್ಟಿ, ಮೋಹನ್, ಗಿರಿಧರ್, ಅಭಿಷೇಕ್, ಶ್ರೀನಿವಾಸ್ ಮತ್ತು ದೀಕ್ಷಿತ್, ಈ 6 ಜನ ಪರಸ್ಪರ ಎಲ್ಲ 6 ಜನಕ್ಕೆ 6 ಜನರನ್ನು ಪರಿಚಯ ಇಲ್ಲ. ಆದರೆ ಕಾಮನ್ ಲಿಂಕ್ ಇರುವಂಥ 2-3 ಜನ ಸ್ನೇಹಿತರ ಮುಖಾಂತರ ಈ 6 ಜನ ಕೂಡ ಒಬ್ರಿಗೊಬ್ರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಈ ಒಂದು ಕೃತ್ಯವನ್ನು 26ನೇ ತಾರೀಕು ರಾತ್ರಿ ಸುಹಾಸ್ ಶೆಟ್ಟಿ ಅಂತೇನಿದ್ದಾನೆ, ಇವನು ಬಜ್ಪೇಲ್ ವಾಸ ಮಾಡ್ತಾನೆ. ಇವನು ತನ್ನ ಒಬ್ಬ ಸ್ನೇಹಿತ ಅಭಿಷೇಕ್ ಅನ್ನೋಂಥವನಿಗೆ ಕಾಲ್ ಮಾಡಿ ಸುಮಾರು ಹೊತ್ತು ಡಿಸ್ಕಷನ್ ಮಾಡ್ತಾನೆ. ಹೇಗಾದರೂ ಮಾಡಿ 27ನೇ ತಾರೀಕು ಮಧ್ಯಾಹ್ನ ಆಗೋದ್ರೊಳಗಾಗಿ ಹೊಡಿಬೇಕು ಯಾರಿಗಾದರೂ ಒಬ್ಬರಿಗೆ ಅಂತಂದು ಡಿಸ್ಕಷನ್ ಮಾಡ್ತಾನೆ. ಅದಕ್ಕೆ ಅವನು ಅಭಿಷೇಕ್ ಅನ್ನುವಂಥವ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಸಿಕ್ಕು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾನೆ. ಅದಾದಮೇಲೆ 27ನೇ ತಾರೀಕು ಸುರತ್ಕಲ್ಲು ಹೊರವಲಯದಿರೋ ಒಂದು ಹೋಟೆಲ್ಗೆ ಸುಹಾಸ್ ಶೆಟ್ಟಿ ಹೋಗ್ಬಿಟ್ಟು ಅಲ್ಲಿ ಗಿರಿಧರ್ ಅನ್ನೋನ್ನ ಕರೆಸ್ಕೋತಾನೆ. ಪ್ಲ್ಯಾನ್ ಮಾಡ್ತಾರೆ, ಇದಕ್ಕೊಂದು ಕಾರ್ ಬೇಕು, ವೆಪನ್ನು ನನ್ನ ಹತ್ರ ಇದೆ, ಇನ್ನೊಂದಷ್ಟು ಜನ ಹುಡುಗರು ಬೇಕು ಅಂತ ಚರ್ಚೆ ಮಾಡ್ತಾರೆ ಸುಹಾಸ್ ಶೆಟ್ಟಿ ಮತ್ತು ಗಿರಿಧರ್. ಅಲ್ಲಿ ಮೋಹನ್ ಅನ್ನೋವಂಥವ್ನು ಕೂಡ ಸಿಗ್ತಾನೆ. ಆ ಮೋಹನ್ ನನ್ನ ಸ್ನೇಹಿತರು 3 ಜನ ಇದ್ದಾರೆ, ಅವ್ರನ್ನು ಕೂಡ ಕರೆಸ್ತೀನಿ ಅಂತ ಅಭಿಷೇಕ್, ಶ್ರೀನಿವಾಸ್, ದೀಕ್ಷಿತ್, ಮೋಹನ್ಗೆ ನೇರವಾಗಿ ಸ್ನೇಹ ಇರುವಂಥದ್ದು ಶ್ರೀನಿವಾಸ್ ಮತ್ತು ದೀಕ್ಷಿತ್. ಸುಹಾಸ್ ಶೆಟ್ಟಿಗೆ ಅಭಿಷೇಕ್ ಜೊತೆ ಸಂಪರ್ಕ ಈಗಾಗಲೇ ಇದೆ. ಸೊ ಅದಕ್ಕೆ ಮೋಹನ್ ಅಲಿಯಾಸ್ ನೇಪಾಳಿ ಮೋಹನ್ ಅನ್ನುವಂಥವನು ನನ್ನ ಸ್ನೇಹಿತನೊಬ್ಬನ ಕಡೆಯಿಂದ ಕಾರ್ ತೊಗೊಂಬರ್ತೀನಿ ಅಂತ ಅಶ್ಯೂರ್ ಮಾಡ್ತಾನೆ. ಮತ್ತು 27ನೇ ತಾರೀಕು ಮಧ್ಯಾಹ್ನ ಮೋಹನ್ ಮತ್ತು ಗಿರಿಧರ್ ಇಬ್ಬರು ಹೋಗ್ಬಿಟ್ಟು ಆ ಕಾರನ್ನು ತೊಗೊಂಬರ್ತಾನೆ. ಗಿರಿಧರ್ ಡ್ರೈವ್ ಮಾಡ್ಕೊಂಡು ತೊಗೊಂಬರ್ತಾನೆ. ಚರ್ಚೆ ಮಾಡಿದಾಗ ಯಾರನ್ನ ಐಡೆಂಟಿಫೈ ಮಾಡಬೇಕು ಅನ್ನೋದು ಕೂಡ ಯಾರಾದ್ರೂ ಹೊಡಿಲಿಕ್ಕೆ ಯಾರಾದ್ರೂ ಹೊಡಿಬೇಕು ಅನ್ನೋಂಥ ವಿಚಾರ ಬಂದಾಗ ಅಲ್ಲಿ ಡಿಸ್ಕಷನ್ ಅಲ್ಲಿ ಫಾಜಿಲ್ ಏನಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ಹತ್ಯೆ ಆಗಿರುವಂಥದ್ದು, ಅವ್ರನ್ನ ಹೊಡಿಬೇಕು ಅನ್ನೋಂಥದ್ದು ಐಡೆಂಟಿಫೈ ಮಾಡಿಕೊಂಡು ನಂತರ ಕೋರ್ಟು ಮುಗಿಸ್ಕೊಂಡು ನಂತರದಲ್ಲಿ ಹೇಳ್ತಾರೆ ಕಾರ್ ರೆಡಿ ಇದೆ, ವೆಪನ್ ರೆಡಿ ಇದೆ, ಟಾರ್ಗೆಟ್ ಐಡೆಂಟಿಫೈ ಮಾಡಿದೆ, ಮಂಕಿ ಕ್ಯಾಪ್ ಬೇಕು, ಒಂದು 3-4 ಮಂಕಿ ಕ್ಯಾಪ್ ಬೇಕು ಅಂತ ಅದನ್ನ ಈ ಪ್ರಕರಣದ ಒಬ್ಬ ಆರೋಪಿ ಅರೇಂಜ್ ಮಾಡ್ತಾನೆ. ಅದಾದ್ಮೇಲೆ ಕೋರ್ಟ್ ಮುಗಿಸ್ಕೊಂಡು ಸುರತ್ಕಲ್ ಹೊರವಲಯದಲ್ಲಿರುವಂತಹ ಒಂದು ಕ್ಯಾಂಟೀನ್ ಅಲ್ಲಿ ಸೇರಿ ನಂತರ ಮಧ್ಯಾಹ್ನದಷ್ಟೊತ್ತಿಗೆ ತಿಮ್ಮಿಗೋಳಿ ಹತ್ರ ಇರುವಂತಹ ಒಂದು ಬಾರಲ್ಲಿ ಸುಹಾಸ್ ಶೆಟ್ಟಿ, ಮೋಹನ್, ಅಭಿ ಮತ್ತು ಶ್ರೀನಿವಾಸ್ ಅವ್ರು 4 ಜನ ಮಧ್ಯಾಹ್ನ ಊಟ ಮಾಡ್ತಾರೆ. ಊಟ ಮಾಡಿ ನಂತರದಲ್ಲಿ ಪ್ರಕರಣದ ಇಬ್ರು ಆರೋಪಿಗಳನ್ನ ಸೇರಿಕೊಂಡು ಫಾಜಿಲ್ ಬಗ್ಗೆ ಎಲ್ಲಿದ್ದಾನೆ ಅಂತ ವಾಚ್ ಮಾಡ್ತಾರೆ. ಇದರಲ್ಲಿ ಫಾಜಿಲ್ ಮಂಗಲಪೇಟೆ ಅಥವಾ ಈ ಒಂದು ಇನ್ಸಿಡೆಂಟ್ ನಡೆದಿದೆ ಅಂತ ಇಲ್ಲಿ ಹೆಚ್ಚಾಗಿರ್ತಾನೆ ಅಂತ ಅವತ್ತು ಇನ್ಸಿಡೆಂಟ್ ಮಂಗಲಪೇಟೆ ಆ ಒಂದು ಏರಿಯಾದಲ್ಲೆಲ್ಲ ವೆರಿಫೈ ಮಾಡಿಕೊಂಡು ನಂತರ ಈ ಒಂದು ಫಾಜಿಲ್ದು ಹತ್ಯೆ ಆದಂತ ಜಾಗ ಏನಿದೆ ಅಲ್ಲಿ ಅವನ್ನ ಲೊಕೇಟ್ ಮಾಡ್ತಾರೆ. ಲೊಕೇಟ್ ಮಾಡಿದಂತ ಸಂದರ್ಭದಲ್ಲಿ ಆ ಜಂಕ್ಷನ್ ಅಲ್ಲಿ 2-3 ಸರಿ ಓಡಾಡ್ತಾರೆ. ನಂತರದಲ್ಲಿ ಒಟ್ಟು 6 ಜನರ ಒಂದು ಹಂತಕರ ತಂಡ ಏನಿತ್ತು, ಇದರಲ್ಲಿ 3 ಜನ ವಿತ್ ವೆಪನ್ಸ್ ಗಳನ್ನು ಹಿಡಿತಾರೆ. ಸುಹಾಸ್ ಶೆಟ್ಟಿ, ಮೋಹನ್ ಅಲಿಯಾಸ್ ನೇಪಾಳಿ ಮೋಹನ್, ಅಭಿಷೇಕ್, ಈ 3 ಜನ ಒಂದು ಕೃತ್ಯದಲ್ಲಿ ಅಸೈಲೆಂಟ್ಸ್ ಆಗಿ ವರ್ಕ್ ಮಾಡಿದವರು. ಗಿರಿಧರ್ ಅನ್ನುವಂಥವನು ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಶ್ರೀನಿವಾಸ್ ಅನ್ನುವಂಥವನು ಗಾಡಿಯಿಂದ ಇಳಿದು ಅಕಸ್ಮಾತ್ ಏನಾದರೂ ಓವರ್ ಪವರ್ ಮಾಡುವಂತ ಸಂದರ್ಭ ಬಂದ್ರೆ ಅವ್ರನ್ನ ಗಾಡಿ ಪ್ರಿವೆಂಟ್ ಮಾಡಬೇಕು ಅನ್ನೋ ಒಂದು ಕೆಲಸ ಇಟ್ಕೊಂಡು ಅಲ್ಲಿ ನಿಂತಿರ್ತಾನೆ. ಈಗ ದೀಕ್ಷಿತ್ ಅನ್ನುವಂಥವನು ಗಾಡಿಯಲ್ಲಿ ಕೂತಿರ್ತಾನೆ.